ಎಚ್.ಡಿ. ರೇವಣ್ಣ ಅವರ ಬೇಲ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ಕೋರ್ಟ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಅಂಶಗಳನ್ನ ಉಲ್ಲೇಖ ಮಾಡಿ ತಮ್ಮ ವಾದವನ್ನ ತಮ್ಮ ಕಕ್ಷಿದಾರರ ಪರವಾಗಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು. ಈಗ ಆ ದಾಖಲಾದಂತಹ ಕಂಪ್ಲೇಂಟ್ ದಾಖಲಾದಂತಹ ಸಮಯ ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಯಾವ ಕಂಪ್ಲೇಂಟ್? ಕಿಡ್ನಾಪ್ ಕೇಸ್. ಎಚ್.ಡಿ. ರೇವಣ್ಣ ಅವರನ್ನ ಅರೆಸ್ಟ್ ಆಗುವಂತೆ ಮಾಡಿದಂತಹ ಆ ಕಿಡ್ನಾಪ್ ಕೇಸ್, ಆ ಪ್ರಕರಣ ದಾಖಲಾಗಿರೋದು ಕೆ.ಆರ್. ನಗರ ಪೊಲೀಸ್ ಸ್ಟೇಷನ್ ನಲ್ಲಿ. ಯಾವಾಗ ದಾಖಲಾಗಿದ್ದು, ಕೃತ್ಯ ನಡೆದಿದ್ಯಾವಾಗ? ಏಪ್ರಿಲ್ 28ನೇ ತಾರೀಕು. ಕಂಪ್ಲೇಂಟ್ ನಲ್ಲಿ ಸಂತ್ರಸ್ತೆಯ ಪುತ್ರನೇ ಆ ವಿಚಾರವನ್ನ ಉಲ್ಲೇಖ ಮಾಡ್ತಾನೆ. ಕೇಸ್ ತಾಯಿಯನ್ನ ಕರ್ಕೊಂಡು ಹೋಗೋದು ಏಪ್ರಿಲ್ 28ನೇ ತಾರೀಕು. ಬಟ್ ಆತ ಕಂಪ್ಲೇಂಟ್ ಅನ್ನ ಬಂದು ದಾಖಲು ಮಾಡೋದು 4 ದಿನಗಳ ಬಳಿಕ. ಈ ಕೇಸ್ ರಿಜಿಸ್ಟರ್ ರಾತ್ರಿ ಯಾಕಾಗತ್ತೆ? ತಡರಾತ್ರಿ ಹೊತ್ತಲ್ಲಿ ದಾಖಲಾಗುತ್ತೆ ಕೇಸ್. ಮೊನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲೂ ರೇವಣ್ಣ ಪರ ವಕೀಲರು ಈ ವಿಚಾರವನ್ನ ಮೆನ್ಷನ್ ಮಾಡಿದ್ರು. ತಡರಾತ್ರಿಯಲ್ಲಿ ಕೇಸನ್ನ ರಿಜಿಸ್ಟರ್ ಮಾಡಿದ್ರು ಅಂತ ಹೇಳಿ. ಈಗ ಸಿ.ವಿ. ನಾಗೇಶ್ ಕೂಡ ಅದೇ ಪ್ರಶ್ನೆಯನ್ನ ಎತ್ತಿದ್ದಾರೆ. ಯಾಕೆ ಅಪಹರಣ ಆಗಿದೆ ಅಂತ ಅವ್ರೇನ್ ಹೇಳ್ತಿದ್ದಾರೆ, ತಾಯಿಯನ್ನ ಕರ್ಕೊಂಡು ಹೋದ್ರು ಅಂತ ಅವ್ರೇನ್ ಹೇಳ್ತಿದ್ದಾರೆ ದೂರುದಾರರು, ಅದಾದ 4 ದಿನಗಳ ಬಳಿಕ ಯಾಕೆ ಕಂಪ್ಲೇಂಟ್ ಅನ್ನ ಕೊಟ್ರು? ರಾತ್ರೋರಾತ್ರಿ ಯಾಕೆ ಕೇಸನ್ನ ರಿಜಿಸ್ಟರ್ ಮಾಡ್ಕೊಳ್ಳಾಗತ್ತೆ? ರಿಜಿಸ್ಟರ್ ಆಗಿರುವ FIR ನ ಬಗ್ಗೆ ಈಗ ಉಲ್ಲೇಖ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ನಾನು ಯಾವುದೇ ತಪ್ಪಿಲ್ಲ ಅಂದ್ರೂ ಕೂಡ ಯಾಕೆ ಅವರಿಗೆ ಸರೆಂಡರ್ ಆಗಬೇಕು? ಬೇಲೆಬಲ್ ಸೆಕ್ಷನ್ ಕೇಸ್ ಆದ ನಂತರ ಈ ಕೇಸ್ನ ತರಾತುರಿ ಯಾವ ಕಾರಣಕ್ಕಾಗಿ? ಅಲ್ಲದೆ ತಕ್ಷಣ ಹಾಜರಾಗೋಕೆ ನೋಟಿಸ್ ಅನ್ನ ನೀಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ರೇವಣ್ಣ ಅವರಿಗೆ. ಅಂದ್ರೆ ಪ್ರಕರಣದಲ್ಲಿ ರಾಜಕೀಯ ದುರುದ್ದೇಶ ಇಲ್ವಾ? ಹಾಗಾದ್ರೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಬೇಕು ಅಂತಾನೆ 364 ಸೆಕ್ಷನ್ ಹಾಕಿದ ಹಾಗೆ ಕಾಣಿಸ್ತಾ ಇಲ್ವಾ? 364A ಸೆಕ್ಷನ್, ನಾನ್ ಬೇರೆಬಲ್ ಸೆಕ್ಷನ್, ರಾಜಕೀಯ ದುರುದ್ದೇಶದಿಂದ ಈ ಸೆಕ್ಷನ್ ನ ಹಾಕಲಾಗಿದೆ ಅನ್ನುವಂತಹ ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಸದ್ಯ ಸಿ.ವಿ. ನಾಗೇಶ್ ರೇವಣ್ಣ ಪರ ವಕೀಲರು ಮಾಡ್ತಿದ್ದಾರೆ. ಮೊದಲ ಕೇಸ್ನಲ್ಲಿ 41A ಈ ಸೆಕ್ಷನ್ CRPC 41A ನ ಪಾಲಿಸಿಲ್ಲ ಅಂತ ಈ ಕೇಸ್ನ ಹಾಕಿದ್ದಾರೆ. ಮೊದಲ ಕೇಸ್ ಯಾವುದು? ಇದು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ A1 ಎಚ್.ಡಿ. ರೇವಣ್ಣ ಆಗಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ನಾನ್ ಬೇಲೆಬಲ್ ಸೆಕ್ಷನ್ ನ ಹಾಕಿರೋದಿಲ್ಲ. ಅಲ್ಲಿ ಹಾಕಿದ್ದಂತಹ ಸೆಕ್ಷನ್ಗಳು ಬೇಲೆಬಲ್ ಸೆಕ್ಷನ್ಸ್. ಬಟ್ ಅಲ್ಲಿ ಬೇಲೆಬಲ್ ಸೆಕ್ಷನ್ ಕೇಸ್ ದಾಖಲಾದಂತಹ ನಂತರದಲ್ಲಿ ಇಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ ನ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಕಿಡ್ನಾಪ್ ಪ್ರಕರಣವನ್ನ ದಾಖಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಕ್ಷಣಕ್ಕೆ ಹಾಜರಾಗುವಂತೆ ನೋಟಿಸ್ ನ ನೀಡ್ತಾರೆ. ಮೊದಲ ಕೇಸ್ನಲ್ಲಿ 41A ಸೆಕ್ಷನ್ ನ ಪಾಲಿಸಿಲ್ಲ ಅಂತ ಹೇಳಿ ಈ ಕೇಸನ್ನ ಹಾಕಿದ್ದಾರೆ. 41A ಅಡಿಯಲ್ಲಿ ನೋಟಿಸ್ ನ ಕೊಡಲಾಗುತ್ತೆ ಆರೋಪಿಗೆ. ಅದನ್ನ ಆ ಕೇಸ್ನಲ್ಲಿ ಪಾಲಿಸಿಲ್ಲ ಅಂತ ಹೇಳಿ ಈ ಒಂದು ಪ್ರಕರಣವನ್ನ, ಕಿಡ್ನಾಪ್ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಅಂತ ಹೇಳಿ ಸಿ.ವಿ. ನಾಗೇಶ್ ತಮ್ಮ ವಾದವನ್ನ ಸದ್ಯ ಮಂಡನೆ ಮಾಡ್ತಿದ್ದಾರೆ. ಬಹಳ ಪ್ರಮುಖವಾಗಿ ಅವರು ಎತ್ತಿರುವಂತಹ ಪ್ರಶ್ನೆ 364A. ವಿಕ್ಟಿಮ್ ಸಿಕ್ಕಂತಹ ನಂತರದಲ್ಲೂ ಕೂಡ ಆಕೆಯ ಹೇಳಿಕೆ ಅಥವಾ ಆಕೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ SIT ಇದುವರೆಗೂ ಮಾಡಿಲ್ಲ. ವಿಕ್ಟಿಮ್ ಸಿಕ್ಕ ಮೇಲೆ ಈ ಅಂಶಗಳ ಬಗ್ಗೆ ಹೇಳಬೇಕಾಗತ್ತೆ, ಬಟ್ ಅದ್ಯಾವುದನ್ನು ಕೂಡ ಹೇಳಿಲ್ಲ. 364A ಸೆಕ್ಷನ್ ನ ದಾಖಲು ಮಾಡಿದ್ದಾರೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಹಾಗಾದ್ರೆ ದುರುದ್ದೇಶ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಸದ್ಯ ಎಚ್.ಡಿ. ರೇವಣ್ಣ ಪರ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇರುವಂತಹ ಸಿ.ವಿ. ನಾಗೇಶ್ ಅವರು, ಪೊಲೀಸರ ಬಳಿ 2 ವೆಪನ್ಗಳಿರ್ತಾವೆ. ಅದು ಒಂದು 161 ಸ್ಟೇಟ್ಮೆಂಟ್, ಸಂತ್ರಸ್ತೆ ಕೊಡುವಂತಹ ಹೇಳಿಕೆ, ಮತ್ತೊಂದು ಸೆಕ್ಷನ್ 22 ಎವಿಡೆನ್ಸ್ ಆಕ್ಟ್ ನ ಸೆಕ್ಷನ್ 22. ಅದು ಎರಡರ ಆಧಾರದ ಮೇಲೆ 364A ಸೆಕ್ಷನ್ ನ ಹಾಕಬೇಕಾಗತ್ತೆ. ಬಟ್ ಇಲ್ಲಿ SIT ಎಲ್ಲೂ ಕೂಡ ಅದ್ರ ಬಗ್ಗೆ ಹೇಳೇ ಇಲ್ಲ. ವಿಕ್ಟಿಮ್ ಸಿಕ್ಕ ಮೇಲೆ ಈ ಅಂಶಗಳ ಬಗ್ಗೆ ಹೇಳಬೇಕು. ಆದ್ರೂ ಯಾಕೆ 364A ಸೆಕ್ಷನ್ ನ ದಾಖಲು ಮಾಡಿದ್ರು? ಇಲ್ಲಿ ಹಾಗಾದ್ರೆ ಯಾವುದೇ ದುರುದ್ದೇಶ ಕಾಣಿಸ್ತಾ ಇಲ್ವಾ? ಯಾಕೆ ಈ ಸಮಯದಲ್ಲೇ ಈ ರೀತಿ ಮಾಡ್ತಿದ್ದಾರೆ? ಹಾಗಾದ್ರೆ ಇದು ರಾಜಕೀಯ ದುರುದ್ದೇಶ ಇಲ್ಲದೆ ಮಾಡಲಾಗಿದ್ಯಾ? ಈ ಕ್ರೈಮ್ ರಿಜಿಸ್ಟರ್ ಆಗಿದ್ದು ರಾತ್ರಿ. ಯಾಕೆ ರಾತ್ರಿ ರಿಜಿಸ್ಟರ್ ಆಯ್ತು? ಜೊತೆಗೆ ತಾಯಿಯನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಆ ಸಂತ್ರಸ್ತ ಯುವಕ, ಯಾವ ಸಂತ್ರಸ್ತೆಯ ಮಗ ಯಾವ ಡೇಟ್ನ ಉಲ್ಲೇಖ ಮಾಡಿದ್ದಾನೋ ಆ ಡೇಟ್ನ 4 ದಿನಗಳ ನಂತರ ಯಾಕೆ ಕಂಪ್ಲೇಂಟ್ ದಾಖಲಾಗುತ್ತೆ? ರಾತ್ರೋರಾತ್ರಿ ಯಾಕೆ ಕೇಸ್ ರಿಜಿಸ್ಟರ್ ಆಗುತ್ತೆ? ರಿಜಿಸ್ಟರ್ ಆಗಿರುವ FIR ಗಳ ಬಗ್ಗೆನೂ ಉಲ್ಲೇಖ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು.
ಈ ಪ್ರಶ್ನೆಯನ್ನ ಮಾಡ್ತಾ ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಯಾವುದೇ ತಪ್ಪಿಲ್ಲ ಅಂದ್ರೂ ಯಾಕೆ ಅವರಿಗೆ ಸರೆಂಡರ್ ಆಗಬೇಕು? ಈಗ ನನ್ನ ಕಕ್ಷಿದಾರರು ಯಾಕೆ ಸರೆಂಡರ್ ಆಗಬೇಕು? ಬೇಲೆಬಲ್ ಸೆಕ್ಷನ್ ಕೇಸ್ ಆದಂಥ ನಂತರದಲ್ಲಿ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದು ಬೇಲೆಬಲ್ ಸೆಕ್ಷನ್ ಕೇಸ್. ಆ ಕೇಸ್ನಲ್ಲೂ ಎಚ್ ಡಿ ರೇವಣ್ಣ A1 ಆಗಿದ್ದಾರೆ. ಆ ಪ್ರಕರಣ ದಾಖಲಾದಂಥ ನಂತರದಲ್ಲಿ ಈ ಕೇಸ್ನಲ್ಲಿ ಯಾಕೆ ತರಾತುರಿ ಮಾಡಿದ್ರು? ಅಲ್ಲದೆ ತಕ್ಷಣ ಹಾಜರಾಗಬೇಕು ಅಂತ ಹೇಳಿ ಯಾಕೆ ನೋಟಿಸ್ ಅನ್ನ ಕೊಟ್ಟರು? ಆ ಪ್ರಕರಣದಲ್ಲಿ ಅಂಥ ತರಾತುರಿಯನ್ನ ತೋರಿಸಲಿಲ್ಲ. ಯಾವ ಪ್ರಕರಣ? ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ. ಆದ್ರೆ ಈ ಪ್ರಕರಣದಲ್ಲಿ ಆ ತರಾತುರಿ ಯಾಕೆ? 41A ಅಡಿಯಲ್ಲಿ ತಕ್ಷಣಕ್ಕೆ ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಕೊಟ್ಟಿದ್ ಯಾಕೆ? ಇಲ್ಲಿ ಆರೋಪಿ ಏನು ಮಾಡಿದ್ರು ಸುಮ್ಮನೆ ಇರಬೇಕಾಗಿತ್ತು. ರಿಮ್ಯಾಂಡ್ನಲ್ಲಿ ನಕಾರಾತ್ಮಕ ಉತ್ತರದ ಪಾಯಿಂಟ್ ಬಗ್ಗೆ ಸದ್ಯ ವಾದವನ್ನ ಮಾಡ್ತಾ ಇದ್ದಾರೆ CV ನಾಗೇಶ್ ಅವರು. ಏನ್ ಮಾಡಿದ್ರು ಕೂಡ ಗಾಂಧಿ ತತ್ವವನ್ನ ಪಾಲಿಸಬೇಕಿತ್ತ? ಇದು ರಿಜಿಸ್ಟರ್ ಮಾಡಿರುವಂತಹ ಕ್ರೈಮೇ ಸರಿ ಇಲ್ಲ. ಏನ್ ಕ್ರೈಮ್ ಮಾಡಿದ್ದಾರೆ? ನೀವು ಹಾಕಿರುವಂತಹ ಸೆಕ್ಷನ್ ಏನು? ಕಿಡ್ನಾಪ್ ಸೆಕ್ಷನ್, 364A ಸೆಕ್ಷನ್. ನೀವು ಹಾಕಿರುವಂತಹ ಆ ಸೆಕ್ಷನ್ನೇ ಸರಿ ಇಲ್ಲ, ಅದು ಕಾನೂನಾತ್ಮಕವಾಗಿಲ್ಲ ಅನ್ನುವಂತಹ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ CV ನಾಗೇಶ್. ಮತ್ತೊಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಬೇರೆ ಉದ್ದೇಶದಿಂದ ಈ ಸೆಕ್ಷನ್ ನ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ FIR ನ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಅಂತ ಹೇಳಿ ರಿಮ್ಯಾಂಡ್ನಲ್ಲಿ ನಕಾರಾತ್ಮಕ ಉತ್ತರದ ಪಾಯಿಂಟ್ ಬಗ್ಗೆ ತಮ್ಮ ವಾದವನ್ನು ಕೂಡ ಮಾಡಿದ್ರು. ಅವರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಯಾವುದಕ್ಕೂ ಕೂಡ ಇಲ್ಲ ಅನ್ನುವಂಥ ಉತ್ತರವನ್ನ ಕೊಡ್ತಾ ಇದ್ದಾರೆ ರೇವಣ್ಣ ಅವರು ಅನ್ನುವಂಥ ಒಂದು ಆಕ್ಷೇಪಣೆಯನ್ನ ಅಥವಾ ಒಂದು ವಿಚಾರವನ್ನ ಏನು SIT ಪ್ರಸ್ತಾಪ ಮಾಡಿತ್ತು ಅದಕ್ಕೂ ಕೂಡ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ CV ನಾಗೇಶ್ ಅವರು. ಇಲ್ಲಿ ಆರೋಪಿ ಅವರು ಏನೇ ಮಾಡಿದ್ರು ಕೂಡ ಸುಮ್ಮನೆ ಇರಬೇಕಾಗಿತ್ತು. ಏನು ಮಾಡಿದ್ರು ಗಾಂಧಿ ತತ್ವ ಪಾಲಿಸಬೇಕಾಗಿತ್ತ ನಮ್ಮ ಕಕ್ಷಿದಾರರು. ಇಲ್ಲಿ ರಿಜಿಸ್ಟರ್ ಆಗಿರುವಂತಹ ಕ್ರೈಮೇ ಸರಿ ಇಲ್ಲ. ಹಾಕಿರುವಂತಹ ಸೆಕ್ಷನ್ 364A ನಾನ್ ಬೇಲೆಬಲ್ ಸೆಕ್ಷನ್, ಕಾನೂನಾತ್ಮಕವಾಗಿ ಇಲ್ಲ. ಈ ಸೆಕ್ಷನ್ ಬೇರೆ ಉದ್ದೇಶದಿಂದ ಈ ಸೆಕ್ಷನ್ ನ ಹಾಕಿ ನನ್ನ ಕಕ್ಷಿದಾರರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ SIT ಅಧಿಕಾರಿಗಳು ಅಂತ ಹೇಳಿ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ CV ನಾಗೇಶ್. ಹಲವು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳ ಪ್ರಸ್ತಾಪ ಆಗ್ತಾ ಇದೆ ವಾದ ಮಂಡನೆಯ ಸಂದರ್ಭದಲ್ಲಿ. ರೇವಣ್ಣ ಪರ ವಾದವನ್ನ ಮಂಡಿಸ್ತಾ ಇರುವುದು ಹಿರಿಯ ವಕೀಲರಾಗಿರುವಂತಹ CV ನಾಗೇಶ್ ಅವರು ಮಾಡ್ತಾ ಇರುವಂತಹ ಪ್ರಮುಖವಾದಂತಹ ವಾದವೇ ಸೆಕ್ಷನ್ 364A. ಅದನ್ನು ಹಾಕಿರೋದೇ ಸರಿ ಇಲ್ಲ. ನೀವು ನಾನ್ ಬೇಲೆಬಲ್ ಸೆಕ್ಷನ್ ಹಾಕಬೇಕು ಅಂದ್ರೆ ಒಂದಿಷ್ಟು ಬೇಸಿಕ್ ಅಂಶಗಳು ಆ ಕ್ರೈಮ್ ನಲ್ಲಿ ಆಗಿರಬೇಕು. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗೇನು ನೀವು ಕಿಡ್ನಾಪ್ ಪ್ರಕರಣವನ್ನ ದಾಖಲು ಮಾಡಿದ್ದೀರಿ ಅದ್ಯಾವುದು ಕೂಡ ಆಗಿಲ್ಲ. ಮೊದಲನೇದಾಗಿ ಒತ್ತಾಯ ಅಥವಾ ಒತ್ತಡದಿಂದ ಆ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗುವಂತಹ ಕೆಲಸ ಆಗಿಲ್ಲ. ಮಹಿಳೆಯನ್ನ ಕರ್ಕೊಂಡು ಹೋಗುವಂತಹ ಕೆಲಸ ಆಗಿಲ್ಲ. ರೇವಣ್ಣ ಅವರು ಹೇಳಿದ್ರು ಅಂತ ಹೇಳಿ ಬರೋದಕ್ಕೆ ಹೇಳಿದ್ರು, ಅವ್ರು ಬರೋದಕ್ಕೆ ಹೇಳಿದ್ರು ಅಂತ ಹೇಳಿ ಇವರು ಅವ್ರ ಜೊತೆ ಹೊರಟರು. ಅಲ್ಲಿ ಒತ್ತಾಯ ಎಲ್ಲಿತ್ತು? ಅಲ್ಲಿ ಒತ್ತಡ ಎಲ್ಲಿತ್ತು? ಅದ್ಯಾವುದೂ ಆಗಿಲ್ವಲ್ಲ. ಜೊತೆಗೆ ಸಂತ್ರಸ್ತೆ ಮೇಲೆ ಹಲ್ಲೆ ಆಗಿದ್ಯಾ, ದೌರ್ಜನ್ಯ ಆಗಿದ್ಯಾ, ಆಕೆಯನ್ನ ಕೂಡಿ ಹಾಕಲಾಗಿದ್ಯಾ, ಅಥವಾ ಆಕೆಯಿಂದ ಯಾವುದಾದ್ರೂ ಬೇಡಿಕೆಯನ್ನ ಆಕೆಯ ಮುಂದೆ ಇಡ್ಲಾಗಿದ್ಯಾ? ಅದ್ಯಾವುದರ ಉಲ್ಲೇಖ ಕೂಡ ಇಲ್ವಲ್ಲ. ಅದ್ಯಾವುದರ ಉಲ್ಲೇಖವೂ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ 364A ಸೆಕ್ಷನ್ ನ ಹಾಕುವಂತಹ ಆ ಜಾಮೀನು ರಹಿತ ಸೆಕ್ಷನ್ ನ ಹಾಕುವಂತಹ ಉದ್ದೇಶ ಏನಿತ್ತು? ಜೊತೆಗೆ ಮತ್ತೊಂದು ಪ್ರಮುಖ ವಿಚಾರವನ್ನ ಉಲ್ಲೇಖ ಮಾಡ್ತಾರೆ. ಇಲ್ಲಿ ಆರ್ಟಿಕಲ್ 21ರ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡ್ತಾರೆ. ಯಾವುದಕ್ಕೆ ಸಹಕಾರ ನೀಡಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ CV ನಾಗೇಶ್ ಅವರು. ನನ್ನ ಕಕ್ಷಿದಾರ ಯಾವುದಕ್ಕೆ ಸಹಕಾರ ನೀಡಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನಿಂದ ಯಾವುದಾದ್ರೂ ರಿಕವರಿ ಇದೆಯಾ ಅಂದ್ರೆ ನನ್ನ ಕಕ್ಷಿದಾರನಿಂದ ಯಾವುದಾದ್ರೂ ರಿಕವರಿ ಇದೆಯಾ? ಇಲ್ಲ. ಈಗಾಗಲೇ 6 ದಿನ ವಿಚಾರಣೆಯಾಗಿದೆ. ಅರೆಸ್ಟ್ ಆಗಿನೇ 6 ದಿನಗಳಾಗ್ಬಿಡ್ತು. ಎಚ್ ಡಿ ರೇವಣ್ಣ ಅವರ ಅರೆಸ್ಟ್ ಆಗಿ ಅವರನ್ನ ಮೊದಲಿಗೆ ವಶಕ್ಕೆ ಪಡೆದಂತಹ ನಂತರದಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಂತಹ ನಂತರದಲ್ಲಿ ಭಾನುವಾರ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರು 4 ದಿನಗಳ ಕಾಲ SIT ಕಸ್ಟಡಿಗೆ ಕೊಡ್ತಾರೆ. ನಿನ್ನೆಗೆ SIT ಕಸ್ಟಡಿಯ ಅವಧಿ ಅಂತ್ಯ ಆಗುತ್ತೆ. ಅದಾದಂತಹ ನಂತರದಲ್ಲಿ ಅವರನ್ನ ನಿನ್ನೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತೆ. 6 ದಿನಗಳಾಯ್ತಲ್ಲ, ಈಗಾಗಲೇ 6 ದಿನ ವಿಚಾರಣೆಯಾಗಿದೆ. ಮೊದಲಿಗೆ ಅವರನ್ನ ಅರೆಸ್ಟ್ ಮಾಡಿದಂತಹ ದಿನ, ಅದಾದ ನಂತರದಲ್ಲಿ ಸಂಡೇ, ಅದಾದ ಬಳಿಕ ಮತ್ತೆ 4 ದಿನ ಕಸ್ಟಡಿಗೆ ಪಡೆದು ಒಟ್ಟಾರೆಯಾಗಿ 6 ದಿನಗಳ ಕಾಲ ವಿಚಾರಣೆ ಮಾಡಿದ್ದಾರೆ.
ಈಗಾಗಲೇ ತನಿಖೆ ಮುಗಿದು ಹೋಗಿದೆ. ಇಲ್ಲಿ ಎಚ್.ಡಿ. ರೇವಣ್ಣ ಅವರ ವಿಚಾರಣೆಯೂ ಆಗಿದೆ. ಅಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ಕೂಡ ಅವರು ಪಡ್ಕೊಂಡಿದ್ದಾರೆ. ಬಟ್ ಅದನ್ನೆಲ್ಲೂ ಕೂಡ ಅವರು ಉಲ್ಲೇಖ ಮಾಡ್ತಾ ಇಲ್ಲ. ಈಗಾಗಲೇ ತನಿಖೆಯೇ ಮುಗಿದು ಹೋಗಿದೆ ಅನ್ನುವಂಥ ವಿಚಾರವನ್ನ ಸಿ.ವಿ. ನಾಗೇಶ್ ಮಂಡನೆಯನ್ನ ಮಾಡ್ತಾ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಜೊತೆಗೆ ಆರ್ಟಿಕಲ್ 21ರ ಉಲ್ಲಂಘನೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೆ ಸಹಕಾರ ನೀಡಿಲ್ಲ ನನ್ನ ಕಕ್ಷಿದಾರರು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನ ಕಕ್ಷಿದಾರನಿಂದ ಯಾವುದಾದ್ರೂ ರಿಕವರಿ ಇದೆಯಾ? ಇಲ್ವಲ್ಲ. ಈಗಾಗಲೇ 6 ದಿನ ವಿಚಾರಣೆ ಆಗಿದೆ. ಅರೆಸ್ಟ್ ಆಗಿದ್ದು ಶನಿವಾರ ತಮ್ಮ ವಶದಲ್ಲೇ ಸಿಐಡಿ ಕಚೇರಿಯಲ್ಲಿ ಇರಿಸಿಕೊಂಡಿದ್ರು. ಆಗ್ಲೂ ವಿಚಾರಣೆಯನ್ನ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಮರುದಿನ ಸಂಜೆಯವರೆಗೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಭಾನುವಾರ ಅದಾದ ಬಳಿಕ ಸಂಜೆಯ ವೇಳೆಗೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ನ್ಯಾಯಾಧೀಶರು 4 ದಿನ ಎಸ್ಐಟಿ ಕಸ್ಟಡಿ ಕೊಟ್ಟರು. ಆ 4 ದಿನಾನೂ ಅವರನ್ನ ವಿಚಾರಣೆ ಮಾಡಲಾಗಿದೆ. ಅದಾದ ಬಳಿಕ ಎಲ್ಲವೂ ಒಟ್ಟಾಗಿ ಸೇರಿಸಿದ್ರೆ 6 ದಿನ ಆಗೋಯ್ತು. 6 ದಿನಗಳ ವಿಚಾರಣೆ ಆಗೋಗಿದೆ. ಈಗಾಗಲೇ ತನಿಖೆ ಮುಗಿದು ಹೋಗಿದೆ. ಉಳಿದಂಥ ಯಾವ ತನಿಖೆಯನ್ನ ಮಾಡಬೇಕಾಗಿದೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ ಸದ್ಯ ಸಿ.ವಿ. ನಾಗೇಶ್, ಎಚ್.ಡಿ. ರೇವಣ್ಣ ಅವರ ಪರ ಇರುವಂಥ ವಕೀಲರು. ರಿಮ್ಯಾಂಡ್ ಅರ್ಜಿಯ ಕೊನೆಯ ಅಂಶಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಏನ್ ರಿಮ್ಯಾಂಡ್ ಅರ್ಜಿ? ಎಸ್ಐಟಿ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ರಿಮ್ಯಾಂಡ್ ಅರ್ಜಿ. ಆ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ಸದ್ಯ ಪ್ರಸ್ತಾಪ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ರಿಮ್ಯಾಂಡ್ ಅರ್ಜಿಯ ಕೊನೆಯ ಅಂಶಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸಂತ್ರಸ್ತೆಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಹೇಳಿಕೆ ದಾಖಲಿಸಬೇಕಾಗಿದೆ. ಇಲ್ಲಿ ತನಕ ಯಾಕೆ ದಾಖಲು ಮಾಡಿಲ್ಲ? ಎಚ್.ಡಿ. ರೇವಣ್ಣ ಪರ ಲಾಯರ್ ಆಗಿರುವಂತಹ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಎತ್ತಿರುವಂತಹ ಪ್ರಮುಖವಾದಂತಹ ಪ್ರಶ್ನೆ ಇದು. ಕೋರ್ಟ್ನಲ್ಲಿ ಮಾತ್ರ ಅಲ್ಲ, ಕೋರ್ಟ್ ಹೊರಗೂ ಈ ವಿಚಾರ ಚರ್ಚೆಯಾಗ್ತಾ ಇದೆ. ಕೋರ್ಟ್ ಹೊರಗೂ ದಳಪತಿಗಳು ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿಯವರು, ಬಿಜೆಪಿಯ ನಾಯಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಪ್ರಶ್ನೆಯನ್ನ ಎತ್ತಿದ್ದಾರೆ. ಸಂತ್ರಸ್ತೆಯ ರಕ್ಷಣೆ ಯಾವಾಗಾಯ್ತು? ಅದೇ ಶನಿವಾರ. ಯಾವಾಗ ಎಚ್.ಡಿ. ರೇವಣ್ಣ ಅವರು ಅರೆಸ್ಟ್ ಆದ್ರೋ ಅದೇ ಶನಿವಾರ ಸಂಜೆ 5:30 ಸುಮಾರಿಗೆ ಸಂತ್ರಸ್ತೆಯನ್ನ ನೀವು ರಕ್ಷಣೆ ಮಾಡಿದ್ರಿ. ಎಸ್ಐಟಿ ಅಧಿಕಾರಿಗಳು ರಕ್ಷಣೆ ಮಾಡಿದ್ರು. ರಕ್ಷಣೆ ಮಾಡಿ 6 ದಿನಗಳಾಗಿದೆಯಲ್ಲ, ಇದುವರೆಗೂ ಕಿಡ್ನಾಪ್ ಕೇಸ್ ಇದು. ಬಹಳ ಗಂಭೀರವಾದಂತಹ ಪ್ರಕರಣ. ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದೀರಿ. ಯಾಕೆ ನೀವು ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲುಪಡಿಸಿಕೊಂಡಿಲ್ಲ? ಅಥವಾ ಸಂತ್ರಸ್ತೆಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಯಾಕೆ ಮಾಡಿಲ್ಲ? ಕೋರ್ಟ್ ಮುಂದೆ, ನ್ಯಾಯಾಧೀಶರ ಮುಂದೆ ಆಕೆಯ ಹೇಳಿಕೆಯನ್ನ ದಾಖಲುಪಡಿಸುವಂತಹ ಕೆಲಸ ಯಾಕಾಗಿಲ್ಲ? ಈ ಪ್ರಶ್ನೆಯನ್ನ ಎಚ್.ಡಿ. ಕುಮಾರಸ್ವಾಮಿಯವರು ಸೇರಿದಂತೆ ಇತರ ನಾಯಕರು ಈಗಾಗಲೇ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೇ ಪ್ರಶ್ನೆಯನ್ನ ಕೋರ್ಟ್ನಲ್ಲಿ ವಾದ ಮಂಡನೆಯ ಸಂದರ್ಭದಲ್ಲಿ ಎತ್ತಿದ್ದಾರೆ ಸಿ.ವಿ. ನಾಗೇಶ್. ಈಗಾಗಲೇ ಸುಮಾರು ದಿನಗಳು ಕಳೆದಿವೆ. ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿ ಸಂತ್ರಸ್ತೆಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಆಕೆಯ ಹೇಳಿಕೆಯನ್ನ ದಾಖಲು ಮಾಡಬೇಕಾಗಿದೆ. 164 ಅಡಿ ಆಕೆಯ ಸ್ಟೇಟ್ಮೆಂಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತನಕ ಅದು ಯಾಕಾಗಿಲ್ಲ? ನೀವೇ ಹೋಗಿ ರಕ್ಷಣೆ ಮಾಡಿದ್ರಿ. ನೀವೇ ಹೋಗಿ ಆಕೆಯನ್ನ ಶನಿವಾರವೇ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದ್ರಿ. ಆದ್ರೆ ಇದುವರೆಗೂ ಆಕೆಯ ಹೇಳಿಕೆಯನ್ನ ಯಾಕೆ ದಾಖಲು ಮಾಡಿಲ್ಲ ಕೋರ್ಟ್ ಮುಂದೆ, ನ್ಯಾಯಾಧೀಶರ ಮುಂದೆ? ಈಗಲೇ ಬಹಳಷ್ಟು ದಿನಗಳಾಗಿ ಹೋಗಿದೆ. ಯಾಕೆ ಇಲ್ಲಿ ತನಕ ನ್ಯಾಯಾಧೀಶರ ಮುಂದೆ ಕಿಡ್ನಾಪ್ ಪ್ರಕರಣದ ಸಂತ್ರಸ್ತೆಯನ್ನ ಹಾಜರುಪಡಿಸುವಂತಹ ಕೆಲಸವನ್ನ ಎಸ್ಐಟಿಯ ಅಧಿಕಾರಿಗಳು ಮಾಡಿಲ್ಲ? ಈಗಾಗಲೇ 161 ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯ 161 ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆದ್ರೆ ಇನ್ನೂ ದಾಖಲು ಅಗತ್ಯ ಇದೆ ಅಂದ್ರೆ ಹೇಗೆ? ಆಲ್ರೆಡಿ ದಾಖಲು ಮಾಡಿಕೊಂಡಾಗಿದೆ, ಇನ್ನೂ ನಮಗೆ ದಾಖಲು ಮಾಡುವಂತಹ ಅಗತ್ಯ ಇದೆ, ಇನ್ನೂ ಆಕೆಯಿಂದ ಹೇಳಿಕೆಯನ್ನ ಪಡೆಯುವಂತಹ ಅಗತ್ಯ ಇದೆ ಅಂದ್ರೆ ಹೇಗೆ? ಆಲ್ರೆಡಿ ಬಹಳಷ್ಟು ದಿನಗಳಾಗಿ ಹೋಯ್ತಲ್ಲ, 6 ದಿನಗಳೇ ಕಳೆದು ಹೋಯ್ತಲ್ಲ, ಇನ್ನೂ ಎಷ್ಟು ಸಮಯ ಬೇಕಾಗಿದೆ ಎಸ್ಐಟಿ ಅವರಿಗೆ ಅನ್ನುವಂತಹ ಪ್ರಶ್ನೆಯನ್ನ ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಮಾಡ್ತಿದ್ದಾರೆ. ಸಂತ್ರಸ್ತೆ ಇಟ್ಟಂತಹ ಜಾಗದ ಕಂದಾಯ ದಾಖಲೆ ಪಡೆದು ವಿಚಾರಣೆ ಬಾಕಿ ಇದೆ. ಸಂತ್ರಸ್ತೆಯನ್ನ ಇಟ್ಟಂತಹ ಜಾಗ, ಆಕೆಯನ್ನ ಎಲ್ಲಿ ಇಡ್ಲಾಗಿತ್ತು ಅಂದ್ರೆ, ಈಗ ರೇವಣ್ಣ ಅವರು ಕಿಡ್ನಾಪ್ ಮಾಡಿ ಆಕೆಯನ್ನ ಒಂದು ಜಾಗದಲ್ಲಿ ಇರಿಸಿದ್ರು ಅನ್ನುವಂಥ ವಿಚಾರ ಇದೆಯಲ್ಲ, ಆ ವಿಚಾರವನ್ನ ಸದ್ಯ ಪ್ರಸ್ತಾಪ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.